ಪಿಎಸ್ಎಲ್ವಿ ರಾಕೆಟ್ ದೋಷದಿಂದಾಗಿ ಇಸ್ರೋಗೆ ಹಿನ್ನಡೆಯಾಗಿದ್ದು, ಮೇಲೇರಿಸಿದ 16 ಕೃತಕ ಉಪಗ್ರಹಗಳು ಬಾಹ್ಯಾಕಾಶದಲ್ಲಿ ಎಲ್ಲಿಗೆ ಹೋದವೆಂದು ಗೊತ್ತಾಗಿಲ್ಲ. ಭಾರತದ 3ನೇ ತಲೆಮಾರಿನ ಪಿಎಸ್ಎಲ್ವಿ ಪೋಲಾರ್ ಉಪಗ್ರಹ ಬಾಹ್ಯಾಕಾಶಕ್ಕೇರಿಸುವ ವಾಹನದ ದೋಷದಿಂದ ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಗೆ ಒಂದು ಮಟ್ಟಿನ ಹಿನ್ನಡೆಯಾಗಿದೆ. ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಮೇಲೇರಿಸಿದ ಅನ್ವೇಷ್ ಅಲ್ಲೆಲ್ಲೋ ಕಳೆದು ಹೋಗಿದೆ. ಪಿಎಸ್ಎಲ್ವಿ ರಾಕೆಟ್ ಅದನ್ನು 3 ಹಂತದಲ್ಲಿ ಬಾಹ್ಯಾಕಾಶಕ್ಕೆ ಮುಟ್ಟಿಸಬೇಕಾಗಿತ್ತು. ಆದರೆ 3ನೇ ಹಂತದ ರಾಕೆಟ್ನ ಹೊಸ ಮಜಲಿನ ನೂಕುಬಲದಲ್ಲಿ ಏನೋ ವ್ಯತ್ಯಾಸವಾಗಿದ್ದರಿಂದ ಅನ್ವೇಷ್ ಗುರಿ ಸೇರಿಲ್ಲ. ಅನ್ವೇಷ್ ಉಪಗ್ರಹವು ಭಾರತದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿತ್ತು. ಕಣ್ಣಿಗೆ ಕಾಣದನ್ನೆಲ್ಲ ಅದು ಗುರುತಿಸಿ ಚಿತ್ರೀಕರಿಸುವ ಸಾಮರ್ಥ್ಯ ಹೊಂದಿತ್ತು ಎಂದು ವಿಜ್ಞಾನಿಗಳು ತಿಳಿಸಿದರು. ಮೊದಲ ಹಂತದಲ್ಲಿ ಯೋಜನೆ ಯಶಸ್ವಿಯೇ ಸೋಲೆ ಎಂದು ಹೇಳಲು ಇಸ್ರೋ ಹಿಂಜರಿಯಿತು. ಆದರೆ ಯಶಸ್ವಿ ಎಂದು ಆ ದಾಖಲೆ ಸುದ್ದಿ ಮಾಡಲಾಗಿತ್ತು. ಆದರೆ 3ನೇ ಹಂತದಲ್ಲಿ ಆದ ಅನಾಹುತವನ್ನು ಗುರುತಿಸಲು ಕಾಲು ದಿನವೇ ಬೇಕಾಯಿತು. ಇದು ಪಿಎಸ್ಎಲ್ವಿ 64ನೇ ಮಿಷನ್ ಆಗಿತ್ತು. ಹೋಗಿ ವಾಪಸ್ ಬರುವ ಪಿಎಸ್ಎಲ್ವಿ ಕೂಡ ವಿಫಲವಾಗಿತ್ತು. ಒಟ್ಟಾರೆ ಇಸ್ರೋ ಹಾರಿಸಿದ 16 ಉಪಗ್ರಹಗಳು ಬಾಹ್ಯಾಕಾಶದಲ್ಲಿ ಕಾಣೆಯಾಗಿವೆ ಎಂದು ಹೇಳಲಾಗಿದೆ.